ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಚಂದ್ರಗ್ರಹಣದ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ. ಯಾರಿಗೆ ಶುಭ ಯಾರಿಗೆ ಅಶುಭ ಅಂತ ಆಮೇಲೆ ನೋಡೋಣ. ಅದಕ್ಕಿಂತ ಮೊದಲು ಚಂದ್ರಗ್ರಹಣದ ಬಗ್ಗೆ ಏನು ಅಂತ ನೋಡೋಣ. ಚಂದ್ರಗ್ರಹಣ ಅನ್ನೋದು ನೆರಳು ಬೆಳಕಿನ ಅದ್ಭುತ ಆಟ. ಇದು ಸೂರ್ಯ, ಭೂಮಿ ಮತ್ತು ಚಂದ್ರ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಸಂಭವಿಸುವ ಖಗೋಳ ಘಟನೆ. ಚಂದ್ರಗ್ರಹಣ ಯಾವಾಗಲೂ ಪೌರ್ಣಮಿ ದಿನ ಸಂಭವಿಸುತ್ತೆ. ಭೂಮಿಯಲ್ಲಿರುವ ಎಲ್ಲರಿಗೂ ರಾತ್ರಿ ಕಾಣುತ್ತೆ. ಮಾರ್ಚ್ 3ರಂದು ಸಂಪೂರ್ಣ ಚಂದ್ರಗ್ರಹಣ ಸಂಭವಿಸುತ್ತೆ. ಈ ಸಮಯದಲ್ಲಿ ಚಂದ್ರನು ಕೆಂಪು ಬಣ್ಣದಲ್ಲಿ ಕಾಣ್ತಾನೆ. ಅದಕ್ಕೋಸ್ಕರ ಇದಕ್ಕೆ ಬ್ಲಡ್ ಮೂನ್ ಅಂತ ಕರೀತಾರೆ. ಸೂರ್ಯನ ಬೆಳಕು ಭೂಮಿಯ ವಾಯುಮಂಡಲದಿಂದ ತಿರುಗಿ ಚಂದ್ರನಿಗೆ ತಲುಪುತ್ತೆ. ಕೆಂಪು ಬೆಳಕು ಮಾತ್ರ ಚಂದ್ರನ ಮೇಲೆ ಬೀಳೋದು. ಆದ್ದರಿಂದ ಚಂದ್ರ ಕೆಂಪು ಬಣ್ಣದಲ್ಲಿ ಕಾಣುತ್ತೆ ಆ ದಿವಸ. ಭಾರತದಲ್ಲಿ ಪೂರ್ಣ ಪ್ರಮಾಣದ ಗೋಚಾರ ಇಲ್ಲ. ಅಮೆರಿಕ, ಪೆಸಿಫಿಕ್ ಪ್ರದೇಶ, ಕೆನಡಾ, ಆಸ್ಟ್ರೇಲಿಯಾ, ಜಪಾನ್, ಚೀನಾ, ಪೂರ್ವ ಏಷ್ಯಾ ಭಾಗಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಗ್ರಹಣ ಕಾಲ 3:25ರಿಂದ 7:53 ತನಕ ಇರುತ್ತೆ. ಇದು ಸಂಭವಿಸೋದು ಸಿಂಹರಾಶಿಯಲ್ಲಿ ಕೇತುಗ್ರಸ್ತ ಚಂದ್ರಗ್ರಹಣ. ಚಂದ್ರ ಮನಸ್ಸಿಗೆ ಕಾರಕ ಅಂತ ತುಂಬಾ ವಿಡಿಯೋದಲ್ಲಿ ಹೇಳಿದ್ದೆ. ಮಾನಸಿಕ ಮಟ್ಟದಲ್ಲಿ ಎಲ್ಲ ರಾಶಿಯವರಿಗೂ ಸ್ವಲ್ಪ ಮಟ್ಟಿಗೆ ಎಫೆಕ್ಟ್ ಆಗತ್ತೆ. ಹೇಗೆ ಅಂದ್ರೆ, ಯಾಕೋ ಮನಸ್ಸಿಗೆ ಶಾಂತಿ ಇಲ್ಲ, ಯಾಕೋ ಬೇಜಾರು, ಯಾಕೋ ಅಳು ಬಂದ ಹಾಗೆ ಆಗ್ತಿದೆ, ಯಾಕೋ ವಿಪರೀತ ಸಿಟ್ಟು ಬರ್ತಿದೆ, ಯಾಕೋ ಏನೋ ಯಾರ ಹತ್ರ ಮಾತಾಡಬೇಕು ಅಂತ ಅನ್ಸೋದಿಲ್ಲ. ಈ ತರ ಅನುಭವಗಳು ಹೆಚ್ಚಿನವರಿಗೆ ಈಗಾಗಲೇ ಆಗೋದಿಕ್ಕೆ ಶುರು ಆಗಿರುತ್ತೆ. ಮತ್ತೆ ಡಿಪ್ರೆಷನ್, ಆಂಗ್ಸೈಟಿ ಇರುವವರಿಗೆ ಈ ಸಮಯದಲ್ಲಿ ಸ್ವಲ್ಪ ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ. ವೃಷಭ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ, ಸಿಂಹ ರಾಶಿ, ಕುಂಭರಾಶಿ ಇವರಿಗೆ ಸ್ವಲ್ಪ ಮಾನಸಿಕ ಗೊಂದಲ, ಮನಸ್ಸಿನಲ್ಲಿ ಕಿರಿಕಿರಿ, ಇರಿಟೇಷನ್, ಮನೆಯಲ್ಲಿ ಸಣ್ಣ ಪುಟ್ಟ ಜಗಳ ಇವೆಲ್ಲ ಈಗಾಗಲೇ ಕಾಣಿಸಕ್ಕೆ ಶುರು ಆಗಿರ್ಬೋದು. ಇದರ ಪ್ರಭಾವ 15ರಿಂದ 1 ತಿಂಗಳ ತನಕ ಇರ್ಬೋದು. ಮತ್ತೆ ಆಗಲೇ ಹೇಳಿದ ಹಾಗೆ ಮಾನಸಿಕವಾಗಿ ಎಲ್ಲಾ ರಾಶಿಯವರಿಗೂ ಒಂದಲ್ಲ ಒಂದು ರೀತಿ ಕಾಡಬಹುದು. ನಿಮಗೆ ಸಾಧ್ಯವಾದಲ್ಲಿ ಆ ಗ್ರಹಣದ ದಿನ ಉಪವಾಸ ಮಾಡಬಹುದು. ಆಗದೆ ಹೋದಲ್ಲಿ ಸಾತ್ವಿಕ ಆಹಾರ ಅಂದ್ರೆ ಮಧ್ಯಾಹ್ನ ಸ್ವಲ್ಪ ಬೇಗ ಊಟ ಮುಗಿಸಿ ಮತ್ತೆ ಗ್ರಹಣದ ನಂತರ 8 ಗಂಟೆ ಮೇಲೆ ಫ್ರೆಶ್ ಆಗಿ ಅಡುಗೆ ಮಾಡಿ ಊಟ ಮಾಡಬಹುದು. ಎಲ್ಲ ವಸ್ತು ಅಂದ್ರೆ ಉಪ್ಪಿನಕಾಯಿ, ತುಪ್ಪ ಈ ತರದ ವಸ್ತುಗಳ ಮೇಲೆ ದರ್ಬೆ ಹಾಕಿ ಇಡಬೇಕು. ದರ್ಬೆ ಇಲ್ಲದೆ ಹೋದಲ್ಲಿ ತುಳಸಿ ಹಾಕಿ ಇಡಬಹುದು. ಗ್ರಹಣವು ಭಯಪಡುವ ವಿಷಯವಲ್ಲ, ಆತ್ಮ ಪರಿಶೀಲನೆ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣದ ಸಮಯ. ಚಂದ್ರ ಮನಸ್ಸು, ಭಾವನೆ, ಸಂಸ್ಕಾರಗಳನ್ನು ಸೂಚಿಸ್ತಾನೆ. ಗ್ರಹಣ ಸಮಯದಲ್ಲಿ ಚಂದ್ರನು ನೆರಳಿನಿಂದ ಮುಚ್ಚಲ್ಪಡುವುದು ನಮ್ಮ ಒಳಗಿನ ಅಜ್ಞಾನ, ಭಯ, ದುಃಖಗಳ ಸಂಕೇತ. ಹೊರಗಿನ ಗ್ರಹಣ ಒಳಗಿನ ಮಾನಸಿಕ ಪರಿಶೀಲನೆಗೆ ಅವಕಾಶ. ಗ್ರಹಣ ಸಮಯದಲ್ಲಿ ಮಾನಸಿಕ ಗೊಂದಲ, ಕಿರಿಕಿರಿ ಇದ್ದಾಗ ನಮ್ಮ ಒಳಗೆ ನಾವು ಪ್ರಶ್ನೆ ಹಾಕೊಳ್ಳಕ್ಕೆ ಶುರು ಮಾಡಬೇಕು. ನಾನು ಯಾವ ಭಯವನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೇನೆ? ನನಗೆ ಅತ್ಯಂತ ನೋವು ಕೊಟ್ಟ ಘಟನೆ, ಅದನ್ನ ನಾನು ಮರೆತು ಬಿಟ್ಟಿದ್ದೇನಾ? ಇಲ್ಲ ಇನ್ನು ಕೊರೆಯುತ್ತಾ ಇದೆಯಾ ಒಳಗಡೆ? ನನ್ನ ಕೋಪ, ಅಸೂಯೆ, ಅಹಂಕಾರ ಕಡಿಮೆ ಆಗ್ತಿದ್ಯಾ? ನಾನು ನನ್ನ ಜೀವನದ ದಿಕ್ಕಿನಲ್ಲಿ ಸರಿಯಾದ ಮಾರ್ಗದಲ್ಲಿ ಇದ್ದೇನಾ? ನಮಗೆ ನಾವು ಈ ತರ ಪ್ರಶ್ನೆಗಳನ್ನ ಹಾಕಿದಾಗ ಮನಸ್ಸು ಸ್ವಾಭಾವಿಕವಾಗಿ ಶಾಂತವಾಗುತ್ತೆ. ಗ್ರಹಣದ ಸಮಯದಲ್ಲಿ ಮನಸ್ಸು ಸ್ವಾಭಾವಿಕವಾಗಿ ಒಳಮುಖವಾಗುತ್ತೆ. ಹೊರಗಿನ ಚಟುವಟಿಕೆ ಕಡಿಮೆ ಆಗುತ್ತೆ. ಇದರಿಂದ ಧ್ಯಾನ ಸುಲಭವಾಗುತ್ತೆ. ಟೋಟಲ್ ಆಗಿ 5.5 ಗಂಟೆ ಗ್ರಹಣ ಕಾಲ ಇರುವುದು. ಸಂಪೂರ್ಣವಾಗಿ ಇದನ್ನ ಧ್ಯಾನ, ಜಪ, ನಾಮಜಪ, ಬೀಜ ಮಂತ್ರ ಮತ್ತೆ ಶ್ಲೋಕ ಈ ತರದ ಆಧ್ಯಾತ್ಮಿಕವಾಗಿ ಈ ಸಮಯವನ್ನ ಬಳಸ್ಕೊಳ್ಬಹುದು. ಗ್ರಹಣದ ಕಾಲದಲ್ಲಿ ಮಾಡಿದ ಜಪ, ಧ್ಯಾನ, ನಾಮಸ್ಮರಣೆ ಎಲ್ಲದಕ್ಕೂ 1 ಸಲ ಮಾಡಿದ್ರೆ 100 ಸಲ ಮಾಡಿದ ಫಲ ಸಿಗತ್ತೆ. ಖಂಡಿತ ಈ ಸಮಯವನ್ನ ನಾರ್ಮಲ್ ದಿನದಂತೆ ಕಳೆಯದೆ ಸಾಧನೆಗೆ ಬಳಸಿ ಅಂತ ನಾನು ಹೇಳ್ತಾ ಇರೋದು. ನಿಮ್ಮ ಇಷ್ಟ ದೇವರ ಮಂತ್ರ, ನಾಮಜಪ, ಓಂ ನಮಃ ಶಿವಾಯ, ಓಂ ನಮೋ ಭಗವತೆ ವಾಸುದೇವಾಯ,
ಸಿಂಪಲ್ ಆಗಿ ರಾಮ ತಾರಕ ಮಂತ್ರ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಈ ಥರ ಯಾವುದೇ ಮಂತ್ರವನ್ನ ಲಲಿತ ಸಹಸ್ರನಾಮ ಆಗಲಿ, ಲಲಿತಾ ಅಷ್ಟೋತ್ತರ ಆಗಲಿ, ಯಾವುದೇ ದೇವರ ಅಷ್ಟೋತ್ತರ ಅಥವಾ ಗುರು ಮಂತ್ರ, ಯಾವುದೇ ಮಂತ್ರದ ಸಾಧನೆಗೆ ಅತ್ಯುತ್ತಮ ಕಾಲ. ಸಾಧ್ಯವಾದರೆ 5:30 ಗಂಟೆ ಸಾಧನೆ ಮಾಡಬಹುದು. ಆಗಿಲ್ಲ ಅಂತಂದ್ರೆ ಸಾಯಂಕಾಲ 6:40ರಿಂದ 7:51 ತನಕ ಅಂತೂ ಈ ಸಮಯವನ್ನ ತಪ್ಪಿಸಲೇಬೇಡಿ. ಸ್ವಲ್ಪ ಆದರೂ ಆ ಟೈಮಲ್ಲಿ ಆಧ್ಯಾತ್ಮಿಕ ಸಾಧನೆಗೆ ಖಂಡಿತ ಬಳಸಿ ಅಂತ ನಾನು ಹೇಳೋದು. ಪೌರ್ಣಮಿ ದಿನ ಲಲಿತೆಯ ಆರಾಧನೆಗೆ ಬಹಳ ಪ್ರಾಮುಖ್ಯತೆ ಇದೆ. ಆದರೆ ಗ್ರಹಣದ ದಿನ ಯಾವುದೇ ಮಂತ್ರದ ಸಾಧನೆ ಕೂಡ ಮಾಡಬಹುದು. ಧ್ಯಾನಕ್ಕೂ ವಿಶೇಷವಾದ ಮಹತ್ವ ಇದೆ. ಧ್ಯಾನವನ್ನಾದರೂ ಮಾಡಬಹುದು. ಸುಮ್ಮನೆ ಕುಳಿತು ಉಸಿರಿನ ಮೇಲೆ ಗಮನ ಹರಿಸೋದು ಇದು ಕೂಡ ಧ್ಯಾನವೇ. ಇಲ್ಲ, ಆ ಲಲಿತೆಯ ದಿವ್ಯವಾದ ರೂಪವನ್ನ ಕಾಲಿನಿಂದ ತಲೆಯವರೆಗೂ, ತಲೆಯಿಂದ ಕಾಲಿನವರೆಗೂ ಕಣ್ಣು ಮುಚ್ಚಿ ವಿಜುವಲೈಸ್ ಮಾಡಬಹುದು. ಸೊ ಈ ಸಮಯವನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಗ್ರಹಣದಿಂದ ಆ ದೋಷ ಈ ದೋಷ ಅನ್ನುವ ಭಯ ಬೀಳಿಸುವ ವಿಡಿಯೋವನ್ನ ನೋಡೋದು ಬಿಟ್ಟು ಧೈರ್ಯವಾಗಿ ನಾನು ನಂಬಿದ ನನ್ನ ದೇವಿ ದೇವರು ನನ್ನ ಕೈ ಬಿಡಲ್ಲ ಅಂತ ಆ ವಿಶ್ವಾಸದಿಂದ, ಆ ಶರಣಾಗತಿಯಿಂದ ಆರಾಧನೆ ಅಥವಾ ಜಪ ಮಾಡಿ. ಆಗ ಬರುತ್ತೆ ನೋಡಿ ಜೀವನದಲ್ಲಿ ಚೇಂಜಸ್ಸು. ಗ್ರಹಣ ಸಮಯದಲ್ಲಿ ಏನಾದರೂ ಸಾಧನೆ ಮಾಡಿ. ಎಲ್ಲರಿಗೂ ಆ ಲಲಿತಾಂಬಿಕೆ, ಆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯ ಕೃಪೆ ಯಾವತ್ತೂ ಇರಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.